ಹೆಸರು ಡಾಕ್ಟರ್ ಆರ್.ಎಸ್. ರಾಜು. ಕ್ಷೇತ್ರ ಸಮಾಜ ಸೇವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ರಾಂಪುರ ಗ್ರಾಮದಲ್ಲಿ ಜನಿಸಿರುವ ಡಾಕ್ಟರ್ ಆರ್.ಎಸ್. ರಾಜು ಅವರು ಕಳೆದ 3 ದಶಕದಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ತಮ್ಮ ದುಡಿಮೆಯ 80% ಹಣವನ್ನು ಅವರು ಧಾರ್ಮಿಕ ಕ್ಷೇತ್ರ ಒಳಗೊಂಡು ಸಮಾಜದ ಕೆಲಸಕ್ಕಾಗಿಯೇ ವಿನಿಯೋಗಿಸುತ್ತಾರೆ. ಆದರೆ ಪ್ರಚಾರ ಬಯಸದೆ ತೆರೆಯ ಹಿಂದೆಯೇ ನಿಂತು ಸಹಾಯ ಮಾಡುವುದು ಅವರ ವಿಶೇಷ ಗುಣ. ಯಾವ ಫಲಾಪೇಕ್ಷೆ ಇಲ್ಲದೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸಿರುವುದನ್ನು ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಅವರ ಅಪಾರ ಸೇವೆ ಪರಿಗಣಿಸಿ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ 2024 ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸದಾ ಲವಲವಿಕೆಯಿಂದ ಜನರ ಒಡನಾಡಿಯಾಗಿರುವ ಬೆಂಗಳೂರಿನ ಡಾಕ್ಟರ್ ಆರ್.ಎಸ್. ರಾಜು ಅವರು ಎಂದೂ ಅಧಿಕಾರ ಬಯಸಿ ನಡೆದವರಲ್ಲ. ಪ್ರಚಾರಕ್ಕಾಗಿ ಜನಸೇವೆಗೆ ಬಂದವರಲ್ಲ. ಬಲಿಷ್ಠ ಯುವ ಸಮಾಜ ನಿರ್ಮಾಣದ ಜೊತೆಗೆ ಮೇಲು ಕೀಳು ಎಂಬ ಭಾವನೆ ಕಿತ್ತೆಸೆದು ನಾವೆಲ್ಲರೂ ಒಂದೇ ಎಂದು ಬದುಕುವ ಸಾಮಾಜಿಕ ವ್ಯವಸ್ಥೆ ಜಾರಿಗೊಳಿಸುವ ಮತ್ತು ಅಖಂಡ ಹಿಂದುತ್ವದ ಕನಸು ಹೊತ್ತು ಜಾಗೃತಿ ಮೂಡಿಸುತ್ತಿರುವವರು. ಪುರಾತನ ಮತ್ತು ದುರಸ್ಥಿತಿಯಲ್ಲಿರುವ ದೇವಸ್ಥಾನಗಳ ಪುನರುತ್ಥಾನಕ್ಕೆ ಕೈಜೋಡಿಸಿದವರು. ನುಡಿದಂತೆ ನಡೆಯುವ ಅವರು ತಾವು 10 ರೂಪಾಯಿ ಗಳಿಸಿದರೆ 8 ರೂಪಾಯಿ ಜನರ ಹಿತಕ್ಕೆ ಬಳಸುವೆ ಎಂಬ ಉದಾರತೆ ಮೆರೆದವರು. ಸಂಕಷ್ಟಕ್ಕೆ ಸಿಲುಕಿದವರ ನೆರವಿಗೆ ಧಾವಿಸುವ ತುಡಿತ ಇರುವ ಅವರದು ತಾಯಿಯ ಹೃದಯತೆಯೇ ಸರಿ. ಡಾಕ್ಟರ್ ಆರ್.ಎಸ್. ರಾಜು ಅವರ ಬಾಲ್ಯ ಜೀವನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ರಾಂಪುರ ಗ್ರಾಮದಲ್ಲಿ 18 ಜುಲೈ 1974ರಂದು ರೈತ ಮನೆತನದ ಆರ್.ಕೆ. ಶ್ರೀನಿವಾಸ್ ಮತ್ತು ಪುಟ್ಟಲಿಂಗಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಡಾಕ್ಟರ್ ಆರ್.ಎಸ್. ರಾಜು ಅವರು ಪ್ರಾಥಮಿಕ ಪ್ರೌಢಶಿಕ್ಷಣ ರಾಂಪುರದಲ್ಲಿ, ಪಿಯುಸಿ ಬೆಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಹಾಗೂ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಬಿಎಸ್ಸಿ ಡಿಗ್ರಿ ಪೂರೈಸಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಎಬಿವಿಪಿ ಮತ್ತು ಆರ್ಎಸ್ಎಸ್ ಪ್ರಭಾವಕ್ಕೆ ಒಳಗಾಗಿ ಡಾಕ್ಟರ್ ವಿ.ಎಸ್. ಆಚಾರ್ಯಜಿ ಮತ್ತು ಶ್ರೀಧರ್ಜಿ ಮತ್ತು ಕೃಷ್ಣಮೂರ್ತಿಜಿ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರಿಂದ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶಾಲಾ ದಿನಗಳಿಂದಲೂ ಆರ್ಎಸ್ಎಸ್ ನಿಕಟ ಸಂಪರ್ಕ ಹೊಂದಿರುವ ಇವರು ನಿತ್ಯ ಶಾಖೆಗೆ ಹೋಗುವ ಅಭ್ಯಾಸವಿತ್ತು. ಪ್ರೌಢಶಾಲೆಯಲ್ಲಿದ್ದಾಗ ದೀಪಾಂಜಲಿ ನಗರದ ಮಾರಮ್ಮದೇವಿ ಆರ್ಎಸ್ಎಸ್ ಶಾಖಾವನ್ನು ಸೇರಿಕೊಂಡು ಆರ್ಎಸ್ಎಸ್ ಶಾಖಾದಲ್ಲಿ ತಮ್ಮ ಸೇವಾ ಕೆಲಸವನ್ನು ಹಂತ ಹಂತವಾಗಿ ಮುಂದುವರಿಸಲು ಪ್ರಾರಂಭಿಸಿದರು. ಸಂಘದ ವಿವಿಧ ಸ್ತರದ ನಗರ ಮತ್ತು ತಾಲೂಕು ಮಟ್ಟದ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಸಂಘಟನೆ ಮತ್ತು ಸಮಾಜ ಸೇವೆ. ರೈತ ಕುಟುಂಬದಿಂದ ಬಂದಿರುವ ಡಾಕ್ಟರ್ ಆರ್.ಎಸ್. ರಾಜು ಸಮಾಜದಲ್ಲಿನ ಸಮಸ್ಯೆಗಳನ್ನು ಹತ್ತಿರದಿಂದ ಕಂಡವರು. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶಾಲಾ ದಿನಗಳಲ್ಲಿ ಎಬಿವಿಪಿ ಮೂಲಕ ವಿದ್ಯಾರ್ಥಿಗಳ ಪರ ಹೋರಾಟಕ್ಕೆ ಧುಮುಕಿದ ಇವರು 1988ರಲ್ಲಿ ಇಂದಿರಾನಗರದ ರೋಟರಿ ಕ್ಲಬ್ ಸೇವೆ ಪ್ರಭಾವಕ್ಕೆ ಒಳಗಾಗಿ ಸ್ವಯಂ ಪ್ರೇರಣೆಯಿಂದ ಅವರೊಂದಿಗೆ ಕೈಜೋಡಿಸಿ ಕೊಳವೆ ಬಾವಿ ಕೊರೆಸುವ, ಕುಡಿಯುವ ನೀರು, ಶಾಲಾ ಕಟ್ಟಡಗಳ ನಿರ್ಮಾಣ ಮತ್ತು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಒದಗಿಸುವ ಸೇವಾ ಕೈಂಕರ್ಯ ಮಾಡಿದ್ದಾರೆ. ಬಳಿಕ ರಾಜಕೀಯಕ್ಕೆ ಧುಮುಕಿ 1994-1998ರಲ್ಲಿ ಡಾಕ್ಟರ್ ರಾಜು ಅವರು ಬಿಜೆಪಿ ಬೆಂಗಳೂರು ನಗರದ ಯುವ ಮೋರ್ಚಾ ಯುವ ಪ್ರಧಾನ ಕಾರ್ಯದರ್ಶಿಗಳಾಗಿ, ಬಳಿಕ 1999-2004ರಲ್ಲಿ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. 2007-2012 ಸ್ಲಂ ಮೋರ್ಚಾ ರಾಜ್ಯ ಕಾರ್ಯದರ್ಶಿಯಾಗಿ, 2009-2012 ಭಾರತ ಸರ್ಕಾರದಿಂದ ಟೆಲಿಕಾಂ ಸಲಹಾ ಸಮಿತಿ ಸದಸ್ಯನಾಗಿ ನಾಮನಿರ್ದೇಶಕರಾಗಿ, 2013-2018 ತೋಟಗಾರಿಕೆ ವಿಶೇಷ ವಲಯ ರಾಷ್ಟ್ರೀಯ ಸದಸ್ಯರಾಗಿ, 2019-2022 ಪ್ರಸ್ತುತ ಭಾರತ ಟಿಬೆಟ್ ಸಹಕಾರ ಮಂಚ್ ರಾಷ್ಟ್ರೀಯ ಯುವ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2022ರಿಂದ ಅಖಿಲ ಭಾರತ ಸನಾತನ ಧರ್ಮ ಜಾಗರಣ ಮಂಚ್ ಇಟ್ ಸೇಲ್ನ ದಕ್ಷಿಣ ಭಾರತದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ವಾರಿಯರ್ಗಳಿಗೆ ಊಟದ ಪೊಟ್ಟಣ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೊರೋನಾ ವಾರಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಕೋವಿಡ್ ಚಿಕಿತ್ಸೆ ನೀಡುವ ವೈದ್ಯರು, ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಹೋಂಗಾರ್ಡ್ಗಳು, ಮಾರುಕಟ್ಟೆಯ ಹಮಾಲರು, ಪೌರ ಕಾರ್ಮಿಕರು, ಪುರಸಭೆ ಸಿಬ್ಬಂದಿ, ಅಲೆಮಾರಿ ಜನರು, ಬುದ್ಧಿಮಾಂದ್ಯರು, ನಿರ್ಗತಿಕರು, ಕಲಾವಿದರು, ಅನಾಥರು, ಕಿವುಡ ಮಕ್ಕಳು ಸೇರಿದಂತೆ ಸಂಕಷ್ಟದಲ್ಲಿರುವ ಅನೇಕರಿಗೆ 1 ಲಕ್ಷಕ್ಕೂ ಹೆಚ್ಚು ಆಹಾರ ಕಿಟ್ ವಿತರಣೆ ಮಾಡಿದ್ದನ್ನು ಜನರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಕಷ್ಟ ಬಡತನವೆಂದರೆ ಮರುಗುವ ಇವರು ಅನೇಕ ಬಾರಿ ಅನಾಥಾಶ್ರಮ, ವೃದ್ಧಾಶ್ರಮಗಳಲ್ಲಿ ಆಹಾರ ವ್ಯವಸ್ಥೆ ಮಾಡಿಸಿದ್ದಾರೆ. ಕೋವಿಡ್ನಲ್ಲಿ ಮೃತಪಟ್ಟವರ ಅವರ ಸಂಪ್ರದಾಯದಂತೆ ಶವ ಸಂಸ್ಕಾರ ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರ ಸೇವೆಯನ್ನು ಮೆಚ್ಚಿ ಅಂದಿನ ಎಡಿಜಿಪಿ ಡಾಕ್ಟರ್ ಅಮರ್ ಕುಮಾರ್ ಪಾಂಡೆ ಅಭಿನಂದನಾ ಪತ್ರ ನೀಡಿ ಸೇವೆ ಸ್ಮರಿಸಿದ್ದಾರೆ. ಇವತ್ತು ಗದಗ ಜಿಲ್ಲೆಯ ಮತ್ತು ಬಾಗಲಕೋಟೆ ಭಾಗದ ಪತ್ರಕರ್ತರ
ಬಳಗ ಏನು ಬಂದಿದೆ ನಿಜಕ್ಕೂ ನನಗೆ ಭಾಳ ಖುಷಿಯಾಗ್ತಿದೆ. ಏಕೆ ಸಂತೋಷದ ವಿಚಾರ ಅಂತಂದರೆ ಕಳೆದ 2 ವರ್ಷಗಳಲ್ಲಿ ನೀವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಅತ್ಯದ್ಭುತವಾಗಿ ಮಾಡಿದ್ದೀರಿ. ನಾನು ಈ ಕಾರ್ಯಕ್ರಮನ ಮಿಸ್ ಮಾಡ್ಕೊಂಡಿದ್ದೆ ಅಂತ ಅನ್ನಿಸ್ತಾ ಇದೆ. 2 ವರ್ಷದಲ್ಲಿ ನಾನು ಬರಲಿಕ್ಕಾಗಲಿಲ್ಲ. ಇದು 3ನೇ ವರ್ಷದ ಕಾರ್ಯಕ್ರಮ. ಖಂಡಿತ ನಾನು ಬರ್ತಾಯಿದ್ದೀನಿ. ನಿಮ್ಮಗಳ ಮುಂದೆ ಬರಬೇಕಾದ್ರೆ ನನ್ನ ಜೊತೆ ಇರತಕ್ಕಂಥ ಸುತ್ತಮುತ್ತ ಭಾಗದ ನಮ್ಮ ಹಿತೈಷಿಗಳು, ಸ್ನೇಹಿತರು ಮತ್ತು ಅಭಿಮಾನಿಗಳು, ಬಂಧುವರ್ಗದವರೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ. ದಿನಾಂಕ ಸದ್ಯದಲ್ಲೇ ತಿಳಿಸ್ತೇವೆ. ಮತ್ತು ಇನ್ನೊಂದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ಪತ್ರಕರ್ತರ ಸಮೂಹ ಏನಿದೆ, ಈ ಸಮೂಹ ಇವತ್ತು ಎಲ್ಲ ಜಿಲ್ಲೆಯಲ್ಲೂ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಒಂದು ಜನಗಳಿಗೆ ಮತ್ತು ಆಮೇಲೆ ಯಾರ್ಯಾರು ಸಾಧಕರು ಇರ್ತಾರೆ ಅವ್ರಿಗೆಲ್ಲರಿಗೂ ಒಂಥರ ಸ್ಫೂರ್ತಿ ಆಗ್ತದೆ. ಇವತ್ತು ಕಾಯಕ ಸಮ್ಮಾನ ಒಂದು ಪ್ರಶಸ್ತಿ ಅಂತೇಳಿ ಏನು ರಾಜ್ಯ ಮಟ್ಟದ ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಭಾಳ ಸಂತೋಷಕರವಾದಂಥ ವಿಚಾರ. ಇದು 3 ವರ್ಷ ಇರುವಂಥದ್ದು. ಮುಂದಿನ 3 ಶತಮಾನಗಳಿಗೂ ಸಹ ಈ ಕಾರ್ಯಕ್ರಮ ನಡೀಬೇಕು. ಇದನ್ನೇನಿವತ್ತು ಭದ್ರ ಬುನಾದಿ ಹಾಕ್ಕೊಂಡಿದ್ದಾರೆ. ಈ ಭದ್ರ ಬುನಾದಿಯ ಕಾರ್ಯಕ್ರಮಗಳು ಏನು ಯುವ ಸಮೂಹ ಇದ್ದಾರೆ, ಇದೆಲ್ಲರೂ ಬಂದಿದ್ದಾರೆ. ನಮ್ಮ ಪತ್ರಕರ್ತರ ಸಮೂಹ ಒಬ್ಬರೇಷ್ಟು ಹೇಳಿದರೆ ತಪ್ಪಾಗ್ತದೆ, ಎಲ್ಲರೂ ಬಂದಿದ್ದೀರಿ. ನಿಮ್ಮಗಳ ಜೊತೆ ನಾನು ಯಾವಾಗಲೂ ಇರ್ತೇನೆ. ಬರೀ 3ನೇ ವರ್ಷದ ಕಾರ್ಯಕ್ರಮಕ್ಕೆ ಮಾತ್ರ ನಾನು ಸೀಮಿತ ಆಗೋದಿಲ್ಲ. ದಿನದ 24 ಗಂಟೆಯು ವರ್ಷದ 365 ದಿನವೂ ನಿಮ್ಮ ಜೊತೆ ನಾನು ಇರ್ತೇನೆ. ನೀವು ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಸೇವೆ, ಶೈಕ್ಷಣಿಕ ಸೇವೆ ಮತ್ತು ಆಮೇಲೆ ನೀವೆಲ್ಲರೂ ಸಹ ಯಾರು ಅಬಲೆಯರಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ಒಳ್ಳೆಯದನ್ನು ಮಾಡಿಕೊಡುವಂಥ ಕೆಲಸವನ್ನು ನೀವೇನು ಮಾಡ್ತಿದ್ದೀರಿ, ನಿಮ್ಮಗಳ ಜೊತೆ ನಾನು ಸದಾ ಇರ್ತೇನೆ. ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಹಣ ಇದ್ದವ್ರಿಗೆಲ್ಲರೂ ಸಹ ದಾನ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬರೋದಿಲ್ಲ. ಬುದ್ಧಿ ಇದ್ದವರೆಲ್ಲರೂ ಸಹ ಒಂದು ಸಾಧಕರನ್ನ ಗುರುತಿಸಿ ಒಂದು ಸಾಧನೆಯ ಹಾದಿಯಲ್ಲಿ ಬಂದವ್ರನ್ನ ಆ ಸಾಧಕರನ್ನ ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಮಾಡಬೇಕು, ಪ್ರಶಸ್ತಿಗಳು ಕೊಡಬೇಕು ಅನ್ನುವಂಥ ಮನೋಭಾವ ಖಂಡಿತ ಎಲ್ಲರಿಗೂ ಬರೋದಿಲ್ಲ. ಆದರೆ ನಿಮಗೆಲ್ಲ ಬಂದಿದೆ. ನೀವೆಲ್ಲರೂ ಈಗ ಯುವ ಸಮೂಹ ಇದ್ದೀರಿ. ನೀವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನೀವೇನೇ ಕಾರ್ಯಕ್ರಮಗಳು ಮಾಡಿದ್ರು ನಿಮ್ಮ ಜೊತೆ ನಾನು ಬೆನ್ನೆಲುಬಾಗಿ ನಿಲ್ತೀನಿ. ನಾನು ಯಾವುದೇ ಪಕ್ಷ, ಯಾವುದೇ ಧರ್ಮ, ಯಾವುದೇ ರಾಜಕೀಯವನ್ನು ಹೊರಗಿಟ್ಟು ನಾವೆಲ್ಲರೂ ಸಹ ಒಮ್ಮತದಿಂದ ನೀವೆಲ್ಲರೂ ಏನು ಪತ್ರಿಕಾ ಸಮೂಹದ ಕುಟುಂಬದವರಿದ್ದೀರಿ, ನಾನು ಒಬ್ಬ ಅದರಲ್ಲಿ ಜರ್ನಲಿಸ್ಟ್ ಅಂತ ತಿಳ್ಕೊಂಡು ನೀವೆಲ್ಲರೂ ಮಾಡಿ. ನಾನು ಮಾಡಿರ್ತಕ್ಕಂಥ ಸೇವೆಯ ಸಾಧನೆ ನಾನು ಹೇಳ್ಕೊಳ್ಬಾರ್ದು. ಮುಂದಿನ ದಿನಮಾನಗಳಲ್ಲಿ ಯಾರು ಏನು ಇವತ್ತು ಕಷ್ಟದಲ್ಲಿದ್ದಾರೆ ಮತ್ತು ಯಾರು ಏನು ಇವತ್ತು ಓದಲಿಕ್ಕೆ ಅವರಿಗೆ ಭಾಳ ಆಸಕ್ತಿ ಇದೆ, ಬಡತನ ಇದೆ, ಅವರು ಸಾಧನೆ ಮಾಡಲಿಕ್ಕೆ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಬಡತನ ಇದೆ, ಅವ್ರಿಗೆ ಹಣದ ಅಭಾವ ಇದೆ, ಅಂಥದ್ದನ್ನೆಲ್ಲ ಗುರುತಿಸಿ ಎಲ್ಲೋ ದೇಶ ವಿದೇಶಗಳಿಗೆ ಅವ್ರನ್ನ ಕರೆದುಕೊಂಡು ಹೋಗಿ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವ್ರನ್ನ ಸಾಧಕರನ್ನಾಗಿ ಮಾಡೋಣ. ನೀವೇನು ಸಾಧಕರನ್ನ ಮಾಡಲಿಕ್ಕೆ ಹೊರಟಿದ್ದೀರಿ, ಆ ಸಾಧಕರ ಜೊತೆಗೆ ನೀವು ಸಾಧನೆಯನ್ನು ಮಾಡಿದವ್ರನ್ನ ಸಾಧಕರನ್ನ ಗುರುತಿಸ್ತಾ ಇದ್ದೀರಿ. ಅದಕ್ಕಿಂತ ಹೆಚ್ಚು ನೀವೇ ಸಾಧಕರಾಗಿದ್ದೀರಿ. ಯಾಕೆಂತಂದರೆ ಈ ಮನಸ್ಥಿತಿ ಯಾರಿಗೂ ಬರೋದಿಲ್ಲ. ಇವತ್ತು ನಾನು ಕಾಯಕ ನಾನು ಹೋಗಬೇಕು. ಕಾಯಕ ಬಸವಣ್ಣವ್ರು ಹೇಳಿರುವಂಥದ್ದು ಕಾಯಕವೇ ಕೈಲಾಸ ಅನ್ನಂಗೆ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ನೀವು ಆ ಕಾಯಕವನ್ನು ಅಂತ ಒಂದು ಆ ಟೈಟಲ್ ಇಟ್ಟಿದ್ದೀರಲ್ಲ, ಅದಕ್ಕೆ ನಿಜಕ್ಕೂ ಭಾಳ ಧನ್ಯ. ನಿಮ್ಗಳ ಜೊತೆ ನಾನು ಇರ್ತೀನಿ. ನಿಮ್ಗಳ ಜೊತೆ ನಾನು ಭಾಳ ಆಭಾರಿಯಾಗಿದ್ದೀನಿ. ನೀವು ಯಾವುದೇ ಕಾರ್ಯಕ್ರಮಗಳ ಕರೀರಿ, ನಿಮ್ಮ ಜೊತೆಗಳು ನಾನು ಇರ್ತೀನಿ. ಬರೀ ಇದೊಂದು ಸೀಮಿತವಾದಂಥ ಇದೊಂದು ಕಾರ್ಯಕ್ರಮಕ್ಕಾಗಬಾರ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಲಕ್ಷಾಂತರ ಅಭಿಮಾನಿಗಳು ನನ್ನ ಅಭಿಮಾನಿಗಳಾಗಿ ಮತ್ತು ಸಹೋದರಿಯರಾಗಿ, ಹಿತೈಷಿಗಳಾಗಿ, ತಂದೆ ತಾಯಂದರಾಗಿ ಆಶೀರ್ವಾದ ಏನೇನು ಮಾಡ್ತಿದ್ದೀರಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇನ್ನೂ ಹೆಚ್ಚಿನ ಬಲ ಬಂದಿದೆ ನನಗೆ. ನಿಮ್ಮಗಳ ಸೇವೆ, ನಿಮ್ಮಗಳ ಜೊತೆಗೆ ನಿಂತು ಸಾಮಾಜಿಕ ಸೇವೆ ಮಾಡಲಿಕ್ಕೆ ಮತ್ತಷ್ಟು ಶಕ್ತಿ, ಸ್ಥೈರ್ಯ, ಸ್ಫೂರ್ತಿ ಎಲ್ಲವೂ ಬಂದಿದೆ. ನಿಮ್ಮ ಜೊತೆ ನಾನು ಖಂಡಿತ ಇರ್ತೀನಿ. ಕಾರ್ಯಕ್ರಮದ ದಿನಾಂಕವನ್ನು ಸದ್ಯದಲ್ಲೇ ತಿಳಿಸ್ತೀವಿ. ಎಲ್ಲರೂ ಬನ್ನಿ, ನಗಿನಂಥ ಕಾರ್ಯಕ್ರಮವನ್ನು ನಡೆಸ್ಕೊಡೋಣ. ಮತ್ತು ಯಾರು ಪಾಪ ಸಾಧನೆ ಮಾಡ್ತಕ್ಕಂಥ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ. ಹಾಗಾಗಿ ಯಾರಿರ್ತಾರೆ ಕಷ್ಟದಲ್ಲಿದ್ದಂಥವ್ರಿಗೆ ಸ್ಪಂದಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡೋಣ. ದಯಮಾಡಿ ನೀವೆಲ್ಲರೂ ಬನ್ನಿ. ಧನ್ಯವಾದಗಳು.